ಇವತ್ತಿನಿಂದ ಸೆಷನ್ ಆರಂಭ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಬಿಜೆಪಿಯ ಹೋರಾಟದ ಸ್ವರೂಪ ಹೇಗಿದೆ ಅನ್ನೋದನ್ನ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನೇನು ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆರೋಗ್ಯ ಇಲಾಖೆಯಲ್ಲಿ ಇಷ್ಟು 5-6 ಜನ ಸತ್ರು ಕೂಡ ಬಾಣಂತಿಯರು, ನೂರಾರು ಜನ ನವಜಾತ ಶಿಶುಗಳು ಮರಣ ಹೊಂದಿದ್ದಾರೆ. ಬೆಳಗಾವಿ ಒಂದರಲ್ಲೇ 325 ಶಿಶುಗಳ ಮರಣ ಆಗಿದೆ. ತಾಯಂದಿರು ಸಾಯ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ ಅಂತ ಅನಿಸುತ್ತೆ. ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ, ಅದರಿಂದ ಅನಾಹುತ ಆಗ್ತಾ ಇದೆ. ಈಗೂ ನಮ್ಮ ಅಧ್ಯಕ್ಷರು, ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ ಆಸ್ಪತ್ರೆಗೆ ಭೇಟಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ನಾನು ಹೋಗಿದ್ದೆ. ಅಂದರೆ ಮುಖ್ಯಮಂತ್ರಿಗೆ ಹಿಡಿತಾ ಇಲ್ಲ ಯಾವುದೇ ಇಲಾಖೆ ಮೇಲೆ. ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದರಲ್ಲಿ, ದುಡ್ಡು ಹೊಡಿಯೋದ್ರಲ್ಲಿ ನಿರತರಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಹೊಸದಾಗಿ ಬಂದಾಗ ಏನು ಹೇಳಿದ್ದೆ, ಪ್ರತಿ ತಿಂಗಳು ಕೂಡ ಧರ್ಮ ದರ್ಶನ ಮಾಡ್ತೀರಿ, ಗ್ರೀವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ. ಒಬ್ಬ ಮಂತ್ರಿನೂ ಒಂದು ತಿಂಗಳು ಹೋಗಿ